ಸರ್ವೆ ರಿಪೋರ್ಟ್ಸು ಬೂತ್ವಾರ್ ರಿಪೋರ್ಟ್ಸ್ ಎಲ್ಲ ನಾನು ತರಿಸಿದ್ದೀನಿ. 2 ಕ್ಷೇತ್ರದಲ್ಲೂ ತರಿಸಿದ್ದೀನಿ. ನಮ್ಮ ಟೀಮು ಅವರು ಹೋಗಿ ನಮ್ಮ ಲೀಡರ್ಸ್ನು ಕಳಿಸಿದ್ದೇವೆ. ಅವ್ರ ಅಭಿಪ್ರಾಯಗಳನ್ನು ನಾನು ಕೊಟ್ಟಿದ್ದಾರೆ, ಏನೇನು ಅಭಿಪ್ರಾಯ ಕೊಟ್ಟಿದ್ದಾರೆ. ನಾನು ಕೆಲವೊಂದ್ಸಲ ಮಾತಾಡಿದ್ದೀನಿ. ಇನ್ನೊಂದು ರೌಂಡು ನಾಳೆ ನಾಡಿದ್ರಲ್ಲಿ ನಮ್ಮ ACC ಜನರಲ್ ಸೆಕ್ರೆಟರಿ ಅವರು ಬರ್ತಾ ಇದ್ದಾರೆ. ನಾನು ಚೀಫ್ ಮಿನಿಸ್ಟರ್ ಕೂಡ ಮಾತಾಡ್ತಿದ್ದಾರೆ. ಈಗ 2 ಕ್ಷೇತ್ರ ಏನು ಮಾಡಬೇಕು ಅಂತೇಳಿ ನಾವು ಚರ್ಚೆ ಮಾಡಿದ್ವಿ. ಅದನ್ನು ನಾನೆಲ್ಲ ಹೇಳೋಕ್ಕಾಗಲ್ಲ. ಅಲ್ಟಿಮೇಟ್ಲಿ ನಾವು ಒಂದು ಒಮ್ಮತದ ಅಭಿಪ್ರಾಯನ ಪಾರ್ಟಿ ದೃಷ್ಟಿಯಿಂದ ಪಾರ್ಟಿ ಸೀಟ್ ಗೆಲ್ಲಬೇಕು. ಆ ಒಮ್ಮತದ ಅಭಿಪ್ರಾಯನ ನಾವು ಚೀಫ್ ಮಿನಿಸ್ಟರ್ ಇಬ್ಬರು ಸೇರಿ ನಮ್ಮ ಹೈಕಮಾಂಡ್ ಮಂಡಿಸ್ತೀವಿ, ರೆಕಮೆಂಡ್ ಮಾಡ್ತೀವಿ. ಆಮೇಲೆ ಅವ್ರು ಏನು ತೀರ್ಮಾನ ಮಾಡ್ತಾರೆ ಫೈನಲ್ ACC ಅಧ್ಯಕ್ಷರು, ಜನರಲ್ ಸೆಕ್ರೆಟರಿ ಅವರೆಲ್ಲ ಎಲೆಕ್ಷನ್ ಕಮಿಟಿ ಆ ಪ್ರಕಾರ ಬಿಫಾಮ್ ಕುಟುಂಬಗಳಿಗೆ ಟಿಕೆಟ್ ಕೊಡ್ತೀರಾ ಅಂತ ಸರ್? ಕುಟುಂಬಗಳಿಗೆ ಟಿಕೆಟ್ ಕುಟುಂಬ ಪ್ರಶ್ನೆ ಇಲ್ಲಿ ಬರುವುದಿಲ್ಲ. ಈಗ ಪೂರ್ತಿ ಕೆಳಗಡೆ ಇಳಿಸ್ಬಿಡ. ನಮಗೆ ಪಾರ್ಟಿ ಕೆಲವು ಪಾರ್ಟಿ ಪಾರ್ಟಿ ಏನು ಹೇಳ್ತದೆ ಆ ರೀತಿ ಪಾರ್ಟಿ ಕೆಲಕ್ಕೆ ಏನು ಅಂತೇಳಿ. ಏಕೆಂದರೆ ಅದೊಂದು ದೊಡ್ಡ ಮುಖಂಡಗಳ ಸೀಟ್, ಮಾಜಿ ಮಂತ್ರಿಗಳ ಸೀಟ್, ವೀರಶೈವ ಮಹಾಧ್ಯಕ್ಷರ ಸೀಟ್, ರಿಪರ್ಕೇಷನ್ಸ್ ಕೂಡ ಇದೆ. ಮೈನಾರಿಟೀಸ್ ನಮಗೆ ಭಾಳ ಇಂಪಾರ್ಟೆಂಟ್ ಇದೆ. ಅವ್ರ ಮಧ್ಯೆ ಅವ್ರದ್ದು ಏನು ಕ್ಲೇಮ್ ಇದೆ, ಅಲ್ಲೂ ಬೇರೆ ಕಡೆ ಇರಬೇಕು, ಅಲ್ಲೂ ಬೇರೆ ಕ್ಲೇಮ್ಸ್ ಇದೆ. ನಾವು ಅದನ್ನೆಲ್ಲ ಕೂತ್ಕೊಂಡು ಸಂಗಾಶಿ ಮಾಡಿ ಆಸೆ ಪಡೋದು ತಪ್ಪೇನಿಲ್ಲ. ಎಲ್ಲರೂ ಕೂಡಿಸ್ಕೊಂಡು ಮಾತಾಡಿ ಈಗ ನಮ್ಮಲ್ಲಿ ಎಷ್ಟೋ ಜನಕ್ಕೆ ನಾವು ಅಕಾಮಡೇಟ್ ಮಾಡಿದ್ವಿ. ನಾವು ಯಾರು MLA ಟಿಕೆಟ್ ಕೊಟ್ಟಿಲ್ಲ. ಲಾಸ್ಟ್ ಎಲೆಕ್ಷನಲ್ಲಿ ಎಲ್ಲರೂ ಹೆಚ್ಚು ಕಮ್ಮಿ 70% ಮಾತು ಕೊಟ್ಟಿದ್ದು, ಅವರೆಲ್ಲ ಹತ್ರ ಬಂದಿದ್ದು ಎಲ್ಲ ನಾವು ಅಕಾಮಡೇಟ್ ಮಾಡಿದ್ವಿ. ಸರ್, ಈಗ 2 ತಿಂಗಳ ಮುಂಚೆನೆ ನೀವು ಒಂದಿಷ್ಟು ಮುಖಂಡರ ಕರೆದು ಮಾತಾಡ್ತಿರೋದು ವಾಸ್ತವ ಏನಿದೆ ಅನ್ನೋದನ್ನ ತಿಳ್ಕೊಂಡಿದ್ದೀವಿ ಅಂತಂದ್ರೆ ಟಿಕೆಟ್ ಫೈನಲ್ ಕೂಡ ಒಂದು ಹಂತಕ್ಕಾಗಿದೆ. ಯಾರು ಗೆಲ್ಲುವ ಅಭ್ಯರ್ಥಿ ಅನ್ನುವಂಥದ್ದು ಒಂದಿಷ್ಟು ಗೊತ್ತಿದೆ, ನಮಗೊಂದು ಗೊತ್ತಿದೆ, ನಿಮಗೆ ಏನಿದೆ ಗೊತ್ತಿದೆ. ಬಟ್ ನನ್ನ ವೈಯಕ್ತಿಕವಾದ ಅಭಿಪ್ರಾಯ, ನನ್ನ ಸರ್ವೆ ರಿಪೋರ್ಟು ಅದೆಲ್ಲ ನನ್ಕಿನ್ನ ಪಕ್ಷ ಕಾರ್ಯಕರ್ತರು ಏನು ಹೇಳ್ತಾರೆ ಅದು ನಾನು ನೋಡ್ಬೇಕಾದ್ರೆ. ನಾನಾಗಲೇ 2 ತಿಂಗಳಿಂದ ಎಲ್ಲ